ಜೈ ಹಿಂದ್ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಒಂದು ಶುಭ ಸಂದೇಶ. ಅದೇನಪ್ಪಾ ಅಂತಂದ್ರ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ್ ಪದಗಳಿಗೆ, ಅಗ್ನಿವೀರ್ ಹುದ್ದೆಗಳಿಗೆ 25,000 ಹುದ್ದೆಗಳಿಗೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ನೋಟಿಫಿಕೇಶನ್ ಇಶ್ಯೂ ಆಗಲಿದ್ದು ಫೆಬ್ರವರಿ 1 ರಿಂದ ಫೆಬ್ರವರಿ 28ನೇ ತಾರೀಕಿನವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಯಾವ ವಿದ್ಯಾರ್ಥಿಯು 17 ವರ್ಷ 6 ತಿಂಗಳಿಂದ 21 ವರ್ಷದ ಒಳಗಡೆ ಇದ್ದಾರೋ, 10th ಅಲ್ಲಿ 45% ಮಾರ್ಕ್ಸ್ ತಗೊಂಡು ಉತ್ತೀರ್ಣರಾಗಿದ್ದಾರೋ, ಪಾಸ್ ಆಗಿದ್ದಾರೋ ಅಂತಹ ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಅಗ್ನಿವೀರ್ ಹುದ್ದೆಗಳಿಗೆ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ಅದರ ಜೊತೆಗೇನೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ರಿಕ್ರೂಟ್ಮೆಂಟ್ ರ್ಯಾಲಿ ನಡೆಯುತ್ತೆ. ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಯಾವ ವಿದ್ಯಾರ್ಥಿಯು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಪಾಸ್ ಆಗ್ತಾನೋ ಅಂತಹ ವಿದ್ಯಾರ್ಥಿ ರ್ಯಾಲಿಗೆ ಹೋಗಬಹುದು. ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಟೆಸ್ಟ್ ಮುಗಿದ ನಂತರ ಫೈನಲಿ ಮೆರಿಟ್ ಲಿಸ್ಟ್ ಜನರೇಟ್ ಆಗುತ್ತೆ. ಮೆರಿಟ್ ಲಿಸ್ಟ್ ಮೋಸ್ಟ್ ಪ್ರಾಬಬ್ಲಿ ಅಕ್ಟೋಬರ್ ಅಲ್ಲಿ ಜನರೇಟ್ ಆಗುತ್ತೆ. ಬೈ ಎಂಡ್ ಆಫ್ ದಿ ನವೆಂಬರ್ ನೀವು ಆರ್ಮಿ ಜಾಯಿನ್ ಆಗ್ತಾ ಇದ್ರಿ. ಅದಕ್ಕಾಗಿ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ನೆನಪಿರಲಿ, ಯಾರು ಬೆಸ್ಟ್ ಪ್ರಿಪರೇಷನ್ ಮಾಡ್ತಿರೋ ಅವರೇ ಮೆರಿಟ್ ಅಲ್ಲಿ ಬರ್ತೀರಿ. ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನೀವು ಅಷ್ಟು ಈಸಿಯಾಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತಗೊಂಡ್ರು ಕೂಡ ನೀವು ಪಾಸ್ ಆಗ್ತೀರಿ, ಆದ್ರೆ ನೀವು ಮೆರಿಟ್ ಅಲ್ಲಿ ಬರಲ್ಲ. ಕರ್ನಾಟಕದಲ್ಲಿ ಅಗ್ನಿವೀರ್ 25,000 ವೇಕೆನ್ಸಿಯನ್ನ ಅಲಾಟ್ ಆಗಿದಾವೆ. ಇದಕ್ಕೆ ಇಲ್ಲಂದ್ರು 3 ಲಕ್ಷ ಅಪ್ಲಿಕೇಶನ್ ಬರ್ತಾವು. 3 ಲಕ್ಷಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೀಸಲಿಟ್ಟಂತ ವೇಕೆನ್ಸಿ ಎಷ್ಟಪ್ಪ ಅಂತಂದ್ರ 3,000, 2,500 3,000 ಮಾತ್ರ. 3 ಲಕ್ಷದಲ್ಲಿ 2,500 3,000. ಪ್ರತಿ ವರ್ಷ ದ್ರೋಣಾಸ್ ಕರಿಯರ್ ಅಕಾಡೆಮಿಯಲ್ಲಿ 900 ವೇಕೆನ್ಸಿ ಇದ್ದಲ್ಲಿ 100 ಹುಡುಗರು ದ್ರೋಣಾಸ್ ಕರಿಯರ್ ಅಕಾಡೆಮಿ ಇರ್ತಾರೆ. ಸೊ ವಿ ಆರ್ ವೇಟಿಂಗ್ ಫಾರ್ ಯು. ಫೆಬ್ರವರಿ 1 ರಿಂದ 6 ಮಂತ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತ ವಿದ್ಯಾರ್ಥಿಗಳು ದಾಖಲಾತಿ ಪಡೆಯುವುದಾಗಿದೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್.